ನಮಸ್ಕಾರ ಸ್ನೇಹಿತರೆ. ಅಮೆರಿಕವೇ ಬೆಚ್ಚಿ ಬೀಳೋ ಘಟನೆಯಾಗಿದೆ. ಇರಾನ್ ಯುದ್ಧದ ನಡುವೆ ಅಮೆರಿಕದ ಟಾಪ್ ಸೀಕ್ರೆಟ್ಸ್ ಗೊತ್ತಿದ್ದ ವಿಜ್ಞಾನಿಗಳು ದಿಢೀರಂತ ನಿಗೂಢವಾಗಿ ನಾಪತ್ತೆಯಾಗ್ತಿದ್ದಾರೆ. ಒಬ್ಬಿಬ್ಬರಲ್ಲ, ಬರೋಬ್ಬರಿ 10 ಟಾಪ್ ಸೈಂಟಿಸ್ಟ್ಗಳು ನಾಸಾ ನ್ಯೂಕ್ಲಿಯರ್ ವಿಜ್ಞಾನ ಮತ್ತು ಮಿಲಿಟರಿ ರಹಸ್ಯಗಳನ್ನು ಕಾಪಾಡ್ತಿದ್ದ ಆ ಬ್ರೈಟೆಸ್ಟ್ ಮೈಂಡ್ಸಲ್ಲಿ ಹಲವರಿಗೆ ಎಕ್ಸಾಕ್ಟ್ ಆಗಿ ಏನಾಯಿತು ಅಂತಲೇ ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಡಿಸಪಿಯರ್ ಆಗಿದ್ದಾರೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಕಾರು ಮನೆಯಲ್ಲೇ ಇದೆ, ಮೊಬೈಲ್ ಟೇಬಲ್ ಮೇಲೇನೇ ಇದೆ, ಆದರೆ ವಿಜ್ಞಾನಿಗಳು ಮಾತ್ರ ಕಾಣ್ತಿಲ್ಲ. ವೈಟ್ ಹೌಸ್ ಕೂಡ ಈ ಮಿಸ್ಟರ್ ನೋಡಿ ಬೆಚ್ಚಿ ಬಿದ್ದಿದೆ. ಜಗತ್ತಿನಾದ್ಯಂತ ಬೇರೆ ರಾಷ್ಟ್ರಗಳಲ್ಲಿ ಹಿಂಗಾದ್ರೆ ಶತ್ರುಗಳ ಕೈವಾಡ, ಅಮೆರಿಕದ ಆಟ. ಭಾರತದಲ್ಲೂ ಕೂಡ ವಿಜ್ಞಾನಿಗಳು ಮೃತಪಟ್ಟಾಗ ಈ ರೀತಿ ಮಿಸ್ಟೀರಿಯಸ್ ಥಿಯರಿಗಳು ಹುಡ್ಕೊಂಡಿದ್ವು. ಕೆಲವೊಂದು ಪ್ರಕರಣಗಳಂತೂ ನಮ್ಮಲ್ಲಿ ಅಮೆರಿಕದ ಕಡೆಗೆ ನೇರವಾಗಿ ಬೊಟ್ಟು ಮಾಡೋ ರೀತಿಯಲ್ಲಿ ಅನುಮಾನಾಸ್ಪದವಾಗಿದ್ದಾವೆ. ಆದ್ರೀಗ ಅಮೆರಿಕದಲ್ಲೇ ಆಗಿದೆ. 16 ಸೈಂಟಿಸ್ಟ್ಗಳು, ಟಾಪ್ ಲೆವೆಲ್ ಸೈಂಟಿಸ್ಟ್ಗಳು. ಟ್ರಂಪ್ ಕೂಡ ಇದೊಂದು ಗಂಭೀರ ವಿಚಾರ ಅಂತ ಹೇಳ್ತಿದ್ದಾರೆ. ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸೂಪರ್ ಪವರ್ ಅಮೆರಿಕದಲ್ಲಿ ಟಾಪ್ ವಿಜ್ಞಾನಿಗಳು ನಾಪತ್ತೆ ಆಗೋದಂದ್ರೆ ಏನರ್ಥ? ಇದೇನು ಇರಾನ ಇಸ್ರೇಲ್ ಹೊಡೆದಾಕ್ತು ಅಂತ ಹೇಳಕ್ಕೆ? ಏನಾಗ್ತಿದೆ? ಚೈನಾ, ರಷ್ಯಾ ಅಮೆರಿಕದ ವಿಜ್ಞಾನಿಗಳನ್ನ ಸೀಕ್ರೆಟ್ ಆಗಿ ಅಪಹರಿಸಿಬಿಟ್ರ? ವಿಜ್ಞಾನಿಗಳೇ ಯಾರಿಗೂ ಗೊತ್ತಾಗದಂತೆ ತಪ್ಪಿಸ್ಕೊಂಡು ಬೇರೆಲ್ಲಾದ್ರೂ ಹೋಗ್ಬಿಟ್ರ? ಅಥವಾ ಅಮೆರಿಕನೇ ಯಾವುದಾದ್ರೂ ಸೀಕ್ರೆಟ್ ಪ್ರಾಜೆಕ್ಟ್ ಮಾಡಿಕೊಂಡು ಇವ್ರನ್ನ ಆ ಡಾರ್ಕ್ ಪ್ರಾಜೆಕ್ಟ್ ಒಳಗಡೆ ಬಚ್ಚಿಟ್ಟಿದ್ಯಾ? ಆ ಪ್ರಾಜೆಕ್ಟ್ ಗೊತ್ತಾಗಬಾರ್ದು ಅಂತ ಹೇಳಿ ವಿಜ್ಞಾನಿಗಳು ಇಲ್ವಲ್ಲ ಕೇಳಿದಕ್ಕೆ ಹೌದಾ ಕಾಣಿಸ್ತಿಲ್ವಲ್ಲ ಹುಡ್ತೀವಿ ಅಂತ ಹೇಳಿ ನಾಟಕ ಮಾಡ್ತಿದ್ಯಾ? ನಾಸಾ ಟು ನ್ಯೂಕ್ಲಿಯರ್, ಅಮೆರಿಕದ ಗುಟ್ಟು ಬಲ್ಲವರೇ ನಾಪತ್ತೆ. ಈ ಮಿಸ್ಸಿಂಗ್ ಲಿಸ್ಟ್ ನಲ್ಲಿ ಮೊದಲ ಇಂಪಾರ್ಟೆಂಟ್ ಹೆಸರು ಮೇಜರ್ ಜನರಲ್ ವಿಲಿಯಂ ನೀಲ್ ಮೆಕ್ ಕ್ಯಾಸ್ಲ್ಯಾಂಡ್. ಇವರು ಅಮೆರಿಕನ್ ಮಿಲಿಟರಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ರಿಸರ್ಚ್ ನ ದೊಡ್ಡ ಹೆಸರು. ನಿವೃತ್ತ ಏರ್ ಫೋರ್ಸ್ ಆಫೀಸರ್. ಅಮೆರಿಕದ ರಹಸ್ಯ ಏರೋಸ್ಪೇಸ್ ಮತ್ತು ಬಾಹ್ಯಾಕಾಶ ಯೋಜನೆಗಳಿಗೆ ಇವರೇ ರೂವಾರಿಯಾಗಿದ್ರು. ಅಮೆರಿಕದ ಅತಿ ಮುಖ್ಯ ಟಾಪ್ ಸೀಕ್ರೆಟ್ಗಳು ಇವರ ಬೆರಳ ತುದಿಯಲ್ಲಿರ್ತಾ ಇದ್ವು. ರೈಟ್ ಪ್ಯಾಟರ್ಸನ್ ಏರ್ ಫೋರ್ಸ್ ಬೇಸ್ನ ಕಮಾಂಡರ್ ಆಗಿದ್ರು ಸ್ನೇಹಿತರೆ. ಬರೋಬ್ಬರಿ 10,000ಕ್ಕೂ ಅಧಿಕ ಸಿಬ್ಬಂದಿ, ಹಾಗೆ $4.4 ಬಿಲಿಯನ್ ಬಜೆಟ್ನ ಅಡ್ವಾನ್ಸ್ಡ್ ಸೈನ್ಸ್ ಮತ್ತು ವೆಪನ್ ಪ್ರಾಜೆಕ್ಟ್ಗಳನ್ನು ಲೀಡ್ ಮಾಡ್ತಾ ಇದ್ರು. ಅಷ್ಟೆಲ್ಲ ಪೆಂಟಗನ್ ಡೈರೆಕ್ಟರ್ ಆಫ್ ಸ್ಪೆಷಲ್ ಪ್ರೋಗ್ರಾಮ್ಸ್ ಆಗಿನೂ ಕೆಲಸ ಮಾಡಿದ್ರು. ಆದರೆ ಅಮೆರಿಕನ್ ಮಿಲಿಟರಿಯ ಮೋಸ್ಟ್ ಸೆನ್ಸಿಟಿವ್ ಮತ್ತು ಟಾಪ್ ಸೀಕ್ರೆಟ್ ವಿಚಾರಗಳು ಇವರ ಕಂಟ್ರೋಲ್ನಲ್ಲಿ ಇದ್ವು. ಜೊತೆಗೆ ಇವರ ಬಗ್ಗೆ ಇರೋ ಮತ್ತೊಂದು ಕೌತುಕದ ವಿಚಾರ ಅಂದರೆ UFO ಮತ್ತು ಏಲಿಯನ್ಸ್. 1947ರ ಪ್ರಖ್ಯಾತ ರೋಸ್ವೆಲ್ ಏಲಿಯನ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ರಹಸ್ಯಗಳನ್ನು ಅಡಗಿಸಲಾಗಿದೆ ಅಂತ ಹೇಳಲಾಗುವ ಅದೇ ರೈಟ್ ಪ್ಯಾಟರ್ಸನ್ ಬೇಸ್ನ ಕಮಾಂಡರ್ ಆಗಿದ್ದವರು ಇವರು. ರಿಟೈರ್ ಆದಮೇಲೂ ಏಲಿಯನ್ಸ್ ಬಗ್ಗೆ ರಹಸ್ಯ ತನಿಖೆ ಮಾಡ್ತಾ ಇದ್ದ ಟು ದಿ ಸ್ಟಾರ್ಸ್ ಅನ್ನೋ ಸಂಸ್ಥೆಯೊಂದಿಗೆ ಇವರು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದರು. ಇಂಥ ಹೈ ಪ್ರೊಫೈಲ್ ನೀವು ಬಳಸೋ GPS ಡೆವಲಪ್ ಮಾಡಿದ ಅಮೆರಿಕದ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ಗಳನ್ನು ಪಡ್ಕೊಂಡಿದ್ದ ವ್ಯಕ್ತಿ ಫೆಬ್ರವರಿ 2026ರಲ್ಲಿ ತಮ್ಮ ನ್ಯೂ ಮೆಕ್ಸಿಕೋದ ಮನೆಯಿಂದ ದಿಢೀರ್ ಕಣ್ಮರೆ, ನಾಪತ್ತೆ. ಶಾಕಿಂಗ್ ಅಂದರೆ ಅವರ ಮೊಬೈಲ್ ಮತ್ತು ಕನ್ನಡಕ ಮನೆಯಲ್ಲೇ ಇತ್ತು. ಸ್ಟೇಟಸ್ ಇದುವರೆಗೂ ಸಿಕ್ಕಿಲ್ಲ. FBI ಎಂಟ್ರಿಯಾಗಿ ಇಡೀ ಸ್ಟೇಟ್ ಹುಡುಕಿದ್ರು ಎಲ್ಲೂ ಇವರ ಸುಳಿವು ಸಿಕ್ಕಿಲ್ಲ. ಪೊಲೀಸರು ಕೈ ಚೆಲ್ಲಿದ್ದಾರೆ. ಅಮೆರಿಕದ ಅತಿ ದೊಡ್ಡ ರಹಸ್ಯಗಳು ಇವರ ತಲೆಯಲ್ಲಿರೋದ್ರಿಂದ ಡಿಫೆನ್ಸ್ ಅನಲಿಸ್ಟ್ಗಳು ಇವರ ಕಣ್ಮರೆಯನ್ನು ಈಗ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಕ್ರೈಸಿಸ್ ಅಂತ ಕರೀತಾ ಇದ್ದಾರೆ. ಎರಡನೇವರು ಮೊನಿಕಾ ಜಸಿಂಡ್ರಾ ರೇಜಾ. ಇವರು ನಾಸಾ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ JPLನಲ್ಲಿ ಮೆಟೀರಿಯಲ್ಸ್ ಪ್ರೊಸೆಸಿಂಗ್ ಡೈರೆಕ್ಟರ್ ಆಗಿದ್ದ ಟಾಪ್ ಏರೋಸ್ಪೇಸ್ ಇಂಜಿನಿಯರ್. ಇವರು ಅಮೆರಿಕಾಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ದೇಶದ ರಾಕೆಟ್ ಎಂಜಿನ್ಗಳಿಗೆ ಬೇಕಾದ ಮೊಂಡಾಲಾಯ್ ಅನ್ನೋ ಸೂಪರ್ ಅಲಾಯ್ ಕಂಡು ಹಿಡಿದಿದ್ದೆ ಇವರು. ರಹಸ್ಯ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋಕೆ ರಷ್ಯಾ ಎಂಜಿನ್ಗಳನ್ನೇ ನೆಚ್ಚಿಕೊಂಡಿದ್ದ ಅಮೆರಿಕಕ್ಕೆ ಆ ಡಿಪೆಂಡೆನ್ಸಿ ತಪ್ಪಿಸಿದ್ದೆ ಈ ಮೊನಿಕಾ. ಇನ್ನೊಂದು ಆಘಾತಕಾರಿ ವಿಚಾರ ಅಂದರೆ ಅಮೆರಿಕಾಗೆ ಆಗಲೇ ಹೇಳಿದ ಮೊದಲ ಮಿಸ್ಸಿಂಗ್ ವಿಜ್ಞಾನಿ ಮೆಕ್ ಕ್ಯಾಸ್ಲ್ಯಾಂಡ್ ಕಂಟ್ರೋಲ್ನಲ್ಲಿದ್ದ ಏರ್ ಫೋರ್ಸ್ ಲ್ಯಾಬ್ಗಳೇ ಈ ಮೊನಿಕಾ ಅವರ ಪ್ರಾಜೆಕ್ಟ್ಸ್ಗೆ ಫಂಡ್ ಮಾಡ್ತಾ ಇದ್ವು. ಅಂದರೆ ಇಬ್ಬರು ಕೂಡ ಕನೆಕ್ಟೆಡ್ ಇದ್ರು. ಜೂನ್ 22, 2025ರಲ್ಲಿ ಈ 60 ವರ್ಷದ ವಿಜ್ಞಾನಿ ಏಂಜಲಿಸ್ ನ್ಯಾಷನಲ್ ಫಾರೆಸ್ಟ್ನ ಮೌಂಟ್ ವಾಟರ್ಮ್ಯಾನ್ ಟ್ರೇಲ್ಗೆ ಟ್ರಕ್ಕಿಂಗಿಗೆ ಅಂತ ಹೋದ್ರು. ಅವರ ಜೊತೆಗಿದ್ದ ವ್ಯಕ್ತಿ ಹೇಳೋ ಪ್ರಕಾರ ಮೊನಿಕಾ ಕೇವಲ 30 ಅಡಿ ಹಿಂದೆ ಇದ್ರಂತೆ. ನಗ್ತಾ ಕೈ ಬೀಸಿದ್ರಂತೆ. ಆಮೇಲೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗಡೆ ದಿಢೀರಂತ ಕಣ್ಮರೆ ಆಗ್ಬಿಟ್ರು, ಮಾಯ ಆಗ್ಬಿಟ್ರು, ನಾಪತ್ತೆ ಆಗ್ಬಿಟ್ರು ಅಂತ ಜೊತೆಗಿದ್ದ ವ್ಯಕ್ತಿ ಹೇಳ್ತಾ ಇದ್ದಾರೆ. ಎಷ್ಟು ಹುಡುಕಿದ್ರೂ ಕೂಡ ಹಂಗ ಮಾಯ ಆದವರ ಮೇಲೆ ಸಿಕ್ಕೇ ಇಲ್ಲ. ಆದರೆ ಈ ನಾಪತ್ತೆಗೂ ಒಂದು ದೊಡ್ಡ ಮಿಸ್ಟರಿ ಕನೆಕ್ಟ್ ಆಗಿದೆ. ಮೊನಿಕಾ ಮಿಸ್ ಆದ ಕೇವಲ 4 ದಿನಕ್ಕೆ ಫೈಂಡ್ ಎ ಗ್ರೇವ್ ಅನ್ನೋ ವೆಬ್ಸೈಟ್ನಲ್ಲಿ ಇವರ ಗ್ರೀನ್ ಬರಿಯಲ್ ಆಗಿದೆ, ಸಮಾಧಿ ಆಗಿದೆ ಅಂತ ಡೆತ್ ನೋಟ್ ಜೊತೆ ದಿಢೀರಂತ ಅಪ್ಡೇಟ್ ಆಗುತ್ತೆ. ಜೊತೆಗೆ ತಕ್ಷಣ ಡಿಲೀಟ್ ಕೂಡ ಆಗುತ್ತೆ. ಮೃತದೇಹನೇ ಸಿಕ್ಕಿಲ್ಲ ಅಂದರೆ ಆನ್ಲೈನ್ನಲ್ಲಿ ಆ ಸಾವನ್ನ ಅಪ್ಡೇಟ್ ಮಾಡಿದ್ಯಾರು, ಆಮೇಲೆ ಪಟ್ಟಂತ ಡಿಲೀಟ್ ಮಾಡಿದ್ಯಾರು, ಅದನ್ನು
ಅದು ದೊಡ್ಡ ಸಸ್ಪೆನ್ಸ್ ಆಗಿ ಉಳಿದಿದೆ ಅಮೆರಿಕದಲ್ಲಿ. ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ವೈಟ್ ಹೌಸ್ ನಡೆಸ್ತಿರೋ ಟಾಪ್ ವಿಜ್ಞಾನಿಗಳ ಕಣ್ಮರೆಯ ರಹಸ್ಯದ ತನಿಖೆಯಲ್ಲಿ ಮೆಕ್ ಕ್ಯಾಸ್ಲ್ಯಾಂಡ್ ಜೊತೆ ಈಕೆಯ ಕೇಸ್ ಕೂಡ ಪ್ರಮುಖವಾಗಿ ಲಿಂಕ್ ಆಗಿದೆ. ಮೂರನೇ ಮಿಸ್ಸಿಂಗ್ ಕೇಸ್ ಆಂಟನಿ ಶಾವೆಸ್. 78 ವರ್ಷದ ಈ ಹಿರಿಯ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದಿದ್ದು ಲಾಸ್ ಆಲಮೋಸ್ ನ್ಯಾಷನಲ್ ಲ್ಯಾಬೊರೇಟರಿಯಲ್ಲಿ, ಅಂದರೆ ಅಮೆರಿಕದ ಅತಿ ಮುಖ್ಯ ನ್ಯೂಕ್ಲಿಯರ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ರಿಸರ್ಚ್ ಸೆಂಟರ್. ಹಲವು ದಶಕಗಳ ಕಾಲ ಅಲ್ಲಿದ್ದ ಇವರಿಗೆ ಅಮೆರಿಕದ ಮೋಸ್ಟ್ ಸೆನ್ಸಿಟಿವ್ ಡಿಫೆನ್ಸ್ ರಹಸ್ಯಗಳು ಗೊತ್ತಿದ್ವು. ಮೇ 4, 2025 ತಮ್ಮ ಲಾಸ್ ಆಲಮೋಸ್ ಮನೆಯಿಂದ ಕೇವಲ ಕಾಲ್ನಡಿಗೆಯಲ್ಲಿ ಹೊರಟವರು ಮತ್ತೆ ಅಗೇನ್ ಮಾಯಾ ಇವರು ಯಾವತ್ತೂ ಕಾಣಲೇ ಇಲ್ಲ. ಆಮೇಲೆ ಇಲ್ಲೂ ಕೂಡ ಸೇಮ್ ಟು ಸೇಮ್ ಗೋಸ್ಟ್ ಪ್ರೋಟೋಕಾಲ್ ಪ್ಯಾಟರ್ನ್ ಫಾಲೋ ಆಗಿದೆ. ಶಾವೆಸ್ ತಮ್ಮ ಪರ್ಸ್, ಕೀಗಳು ಅಷ್ಟೇ ಯಾಕೆ ತಾವು ಸೇರ್ತಾ ಇದ್ದ ಧೂಮಪಾನದ ಪ್ಯಾಕೆಟ್ ಕೂಡ ಲಿವಿಂಗ್ ರೂಮ್ ಟೇಬಲ್ ಮೇಲೆ ಹಂಗಿಟ್ಟು ನೀಟಾಗಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಡ್ರೈವ್ ವೇನಲ್ಲಿ ನಿಲ್ಲಿಸಿದ ಕಾರು ಲಾಕ್ ಆಗೇ ಇತ್ತು. ಮನೆಯಲ್ಲಿ ಯಾರಾದ್ರೂ ಬಲವಂತವಾಗಿ ನುಗ್ಗಿರೋ ಅಥವಾ ಹೊಡೆದಾಟ ಆಗಿರೋ ಯಾವುದೇ ಲಕ್ಷಣಗಳು ಕೂಡ ಸಿಕ್ಕಿಲ್ಲ. ಪೊಲೀಸರು ಎಲ್ಲಿ ಹುಡುಕಾಡಿದ್ರು ಕೂಡ ಇವರ ದೇಹನೂ ಸಿಗ್ಲಿಲ್ಲ, ಸುಳಿವು ಸಿಗ್ಲಿಲ್ಲ. ಇದಿರೋ ಮತ್ತೊಂದು ನಿಗೂಢ ಲಿಂಕ್ ಏನು ಅಂತ ಹೇಳಿದ್ರೆ, ಇದೇ ಲಾಸ್ ಆಲಮೋಸ್ ನ್ಯೂಕ್ಲಿಯರ್ ಲ್ಯಾಬ್ನ ಮತ್ತೊಬ್ಬ ಉದ್ಯೋಗಿ ಮೆಲಿಸಾ ಕಾಜಿಯಾನ್ ಅವರು ಕೂಡ ಮಿಸ್ ಆಗಿದ್ದಾರೆ. ಹೈ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇದ್ದವರೇ ತಮ್ಮ ಕುಟುಂಬ, ತಮ್ಮ ಫ್ಯಾಮಿಲಿ, ತಮ್ಮ ಲೈಫನ್ನು ಬಿಟ್ಬಿಟ್ಟು ಇದ್ದಕ್ಕಿದ್ದಂತೆ ಎಲ್ಲಿಗೆ ಮಾಯಾಗಿ ಎಲ್ಲಿಗೆ ಹೋದರು ಅನ್ನೋದು ಈಗ ಅಮೆರಿಕದ ಸಂಸದರು ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. FBI ಎಲ್ಲ ಕೇಸನ್ನು ಬ್ರಾಡ್ ಆಗಿ ಸ್ವಲ್ಪ ಝೂಮ್ ಔಟ್ ಮಾಡಿ ನೀಟಾಗಿ ಡೀಪ್ ಆಗಿ ಇಳಿದುಬಿಟ್ಟು ತನಿಖೆ ಮಾಡಬೇಕು ಅನ್ನೋ ಆಗ್ರಹ ಮಾಡ್ತಿದ್ದಾರೆ. 4ನೇಯವರು ಸ್ಟೀವನ್ ಗಾರ್ಷಿಯಾ. 48 ವರ್ಷದವರು ಸರ್ಕಾರಿ ಗುತ್ತಿಗೆದಾರರಾಗಿ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಇವರು ಕೆಲಸ ಮಾಡ್ತಾ ಇದ್ದಿದ್ದು ಆಲ್ಬುಕರ್ಕ್ನಲ್ಲಿರೋ ಕ್ಯಾನ್ಸಾಸ್ ಸಿಟಿ ನ್ಯಾಷನಲ್ ಸೆಕ್ಯೂರಿಟಿ ಕ್ಯಾಂಪಸ್ನಲ್ಲಿ. ಅಮೆರಿಕದ ನ್ಯೂಕ್ಲಿಯರ್ ವೆಪನ್ಗಳಿಗೆ ಬೇಕಾದ 80% ನಾನ್ ನ್ಯೂಕ್ಲಿಯರ್ ಉಪಕರಣಗಳನ್ನು ತಯಾರಿಸುವ ಅತಿ ಮುಖ್ಯ ಜಾಗ ಇದು. ಇಲ್ಲಿ ಹೈ ಲೆವೆಲ್ ಪ್ರಾಪರ್ಟಿ ಕಸ್ಟೋಡಿಯನ್ ಆಗಿದ್ದ ಗಾರ್ಷಿಯಾಗೆ ಟಾಪ್ ಲೆವೆಲ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇತ್ತು. $100 ಮಿಲಿಯನ್ ಬೆಲೆ ಬಾಳೋ ಸೆನ್ಸಿಟಿವ್ ಮತ್ತು ರಹಸ್ಯ ಎಕ್ವಿಪ್ಮೆಂಟ್ಗಳ ಉಸ್ತುವಾರಿ ಇವ್ರದೇ ಆಗಿತ್ತು. ಇಂಥ ಹೈ ಪ್ರೊಫೈಲ್ US ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗಸ್ಟ್ 28, 2025 ತಮ್ಮ ನ್ಯೂ ಮೆಕ್ಸಿಕೋದ ಮನೆಯಿಂದ ಹೊರಬಿದ್ದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಇಲ್ಲೂ ಕೂಡ ಮೊದಲ ವಿಜ್ಞಾನಿ ಮೆಕ್ ಕ್ಯಾಸ್ಲ್ಯಾಂಡ್ ಕೇಸ್ನದ್ದೇ ಸಿಗ್ನೇಚರ್ ಪ್ಯಾಟರ್ನ್ ರಿಪೀಟ್ ಆಗಿದೆ. ಗಾರ್ಷಿಯಾ ಕೂಡ ತಮ್ಮ ಮೊಬೈಲ್, ಪರ್ಸ್, ಕೀ ಮತ್ತು ಕಾರನ್ನು ಮನೇಲಿ ನೀಟಾಗಿ ಬಿಟ್ಟು ಹೋಗಿದ್ದಾರೆ. ಕೇವಲ ಒಂದು ಬಂದೂಕನ್ನು ಮಾತ್ರ, ಚಿಕ್ಕ ಬಂದೂಕನ್ನು ಮಾತ್ರ ಹಿಡ್ಕೊಂಡು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಎಲ್ಲಿಗೋ ಹೋಗಿದ್ದಾರೆ. ಅವರು ಪಾಸ್ ಆಗೋದಷ್ಟೇ CCTV ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಆಮೇಲೆ ಎಲ್ಲಿ ಹೋದ್ರು ಅಂತ ಯಾರಿಗೂ ಪತ್ತೆ ಇಲ್ಲ. ಪೊಲೀಸರು ಇದನ್ನು ಅವ್ರನ್ನೇ ಮುಗಿಸ್ಕೊಂಡಿರ್ಬೋದು ಬಿಡಿ ಅಂತ ಹೇಳಿ ಮುಚ್ಚಿ ಹಾಕೋಕೆ ನೋಡಿದ್ರು. ಆದರೆ ಅವರ ಆಪ್ತರು ಮಾತ್ರ ಗಾರ್ಷಿಯಾ ತುಂಬ ಸ್ಟೇಬಲ್ ಆಗಿದ್ದ ಮನುಷ್ಯ, ಜೊತೆಗೆ ಖಂಡಿತ ಶತ್ರು ರಾಷ್ಟ್ರದ ಇಂಟೆಲಿಜೆನ್ಸ್ ಕೈವಾಡ ಇದು, ಹುಡುಕ್ರಿ ಎಲ್ಲಿದೆ ಬಾಡಿ ಎಲ್ಲಿದೆ ಹಾಗಾದರೆ ಅಂಥೇಳಿ ಈಗ ಆಗ್ರಹ ಮಾಡಿದ್ದಾರೆ. ಸದ್ಯ ಅಮೆರಿಕದ ಟಾಪ್ ವಿಜ್ಞಾನಿಗಳ ನಾಪತ್ತೆ ಲಿಸ್ಟ್ನಲ್ಲಿ ಗಾರ್ಷಿಯಾ ಕಣ್ಮರೆಯನ್ನು 10ನೇ ಕೇಸ್ ಅಂತ ಪರಿಗಣಿಸಲಾಗಿದೆ. ಖುದ್ದು ಶ್ವೇತಭವನ ಈಗ ಕೇಸ್ನ ರಿವ್ಯೂ ಮಾಡ್ತಾ ಇದೆ. 5ನೇಯವರು ಜೇಸನ್ ಥಾಮಸ್. 45 ವರ್ಷವರಿಗೆ ಸ್ವಿಟ್ಜರ್ಲ್ಯಾಂಡ್ ಮೂಲದ ಫಾರ್ಮಾ ದೈತ್ಯ ನೋವಾರ್ಟಿಸ್ ಕಂಪನಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಫ್ ಕೆಮಿಕಲ್ ಬಯಾಲಜಿಯಾಗಿ ಕೆಲಸ ಮಾಡ್ತಾ ಇದ್ರು. ಕ್ಯಾನ್ಸರ್ನಂಥ ಮಹಾಮಾರಿ ರೋಗಗಳಿಗೆ ಟ್ರೀಟ್ಮೆಂಟ್ ಕಂಡುಹಿಡಿಯೋ ಬಯೋಕೆಮಿಕಲ್ ರಿಸರ್ಚ್ನಲ್ಲಿ ಇವರದ್ದು ದೊಡ್ಡ ಹೆಸರು. ಇವರು ಮಿಲಿಟರಿ ಅಥವಾ ಡಿಫೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಆದರೂ ಅಮೆರಿಕದ 10 ಮಿಸ್ಸಿಂಗ್ ವಿಜ್ಞಾನಿಗಳ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಯಾಕಿದೆ ಗೊತ್ತಾ? ಅದೇ ಸಿಗ್ನೇಚರ್ ಪ್ಯಾಟರ್ನ್ ಕಾರಣಕ್ಕಾಗಿ. ಡಿಸೆಂಬರ್ 13, 2025 ತಮ್ಮ ಮ್ಯಾಸಾಚುಸೆಟ್ಸ್ ಮನೆಯಿಂದ ಇವರು ನಾಪತ್ತೆಯಾದರು. ಹೋಗುವಾಗ ಸೇಮ್ ಟು ಸೇಮ್ ತಮ್ಮ ಪರ್ಸ್, ಮೊಬೈಲನ್ನು ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ತಾವು ಕಟ್ಟಿದ್ದ ಆ್ಯಪಲ್ ವಾಚನ್ನು ಮನೆಯ ಲೆಟರ್ ಬಾಕ್ಸ್ನಲ್ಲಿ, ಮೇಲ್ ಬಾಕ್ಸ್ನಲ್ಲಿ ಹಾಕಿ ಅಲ್ಲಿ ಬಿಸಾಕ್ಬಿಟ್ಟು ಕಾಲ್ನಡಿಗೆಯಲ್ಲೇ ಕತ್ತಲಲ್ಲಿ ಕಣ್ಮರೆಯಾಗಿದ್ದಾರೆ. ಎಗೇನ್ ಇವರು ಕೂಡ ನಡ್ಕೊಂಡು ಡಿಜಿಟಲಿ ಟ್ರೇಸ್ ಮಾಡೋಕ್ಕೆ ಎಲ್ಲೂ ಸಿಗಬಾರ್ದು ಇವರು, ಆ ರೀತಿ ಮಾಡಿದ್ದಾರೆ. ಇಲ್ಲೂ ಕೂಡ ನಿಗೂಢ ಏನು ಗೊತ್ತಾ, 3 ತಿಂಗಳ ನಂತರ ಅಂದರೆ ಮಾರ್ಚ್ 17, 2026 ವಿಂಟರ್ ಮಂಜು ಕರಗದಾಗ ಲೇಕ್ ಕ್ವಾನೋಪೋವಿಟ್ ಕೆರೆಯಲ್ಲಿ ಇವರ ದೇಹ ಪತ್ತೆಯಾಗಿದೆ. ಪೊಲೀಸರು ಇದರಲ್ಲಿ ಯಾವುದೇ ಕೊಲೆಯ ಕುರುಹುಗಳಿಲ್ಲ. ಅಪ್ಪ ಅಮ್ಮ ಮೃತಪಟ್ಟಿದ್ದಕ್ಕೆ ಇವರು ಡಿಪ್ರೆಷನ್ನಲ್ಲಿದ್ದರು ಅಂತ ಹೇಳಿದ್ದಾರೆ. ಆದರೆ ಇದನ್ನು ನಂಬೋಕೆ ಫ್ಯಾಮಿಲಿ ತಯಾರಿಲ್ಲ. ಪಕ್ಕಾ ಡಿಫೆನ್ಸ್ ವಿಜ್ಞಾನಿಗಳ ತರಹವೇ ಟೆಕ್ನಾಲಜಿ ವಸ್ತುಗಳನ್ನೆಲ್ಲ ಬಿಟ್ಟು ಎಸ್ಕೇಪ್ ಆಗಿದ್ದು ಯಾಕೆ ಅನ್ನೋದೇ ಈಗ ವೈಟ್ ಹೌಸ್ ತನಿಖೆಯಲ್ಲಿ ಬಹುದೊಡ್ಡ ಪ್ರಶ್ನೆ. ಇನ್ನು ಕೇವಲ ನಾಪತ್ತೆ ಮಾತ್ರ ಅಲ್ಲ, ಓಪನ್ ಕೊಲೆಗಳು ಕೂಡ ಆಗಿವೆ. MITಯ ನ್ಯೂಕ್ಲಿಯರ್ ಫಿಸಿಕ್ಸ್ ವಿಜ್ಞಾನಿ ನೂನೋ ಲೌರೆರೋ ಡಿಸೆಂಬರ್ 2025 ಕೊಲೆಯಾಗಿದ್ದರು. ಹಾಗೆ ನಾಸಾ ಪ್ರಾಜೆಕ್ಟ್ಗಳೊಂದಿಗೆ ನಂಟಿದ್ದ ಕ್ಯಾಲ್ಟೆಕ್ ಖಗೋಳ ವಿಜ್ಞಾನಿ ಕಾರ್ಲ್ ಗ್ರೆಲ್ ಮೈರ್ ಕೂಡ ಫೆಬ್ರವರಿ 2026 ಗುಂಡೇಟಿಗೆ ಬಲಿಯಾದರು.
ಪೊಲೀಸರು ಇದನ್ನು ಹತ್ಯೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರ ಜೊತೆಗೆ ನ್ಯೂಕ್ಲಿಯರ್ ಲ್ಯಾಬ್ ಉದ್ಯೋಗಿ ಮೆಲಿಸಾ ಕ್ಯಾಸಿಯಾಸ್ ಜೂನ್ 2025ರಿಂದ ನಾಪತ್ತೆಯಾಗಿದ್ದಾರೆ. ನಾಸಾದ ಟಾಪ್ ವಿಜ್ಞಾನಿಗಳಾದ ಫ್ರ್ಯಾಂಕ್ ಮೈವಾಲ್ಡ್ ಮತ್ತು ಮೈಕೆಲ್ ಡೇವಿಡ್ ಹಿಕ್ಸ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಹೀಗೆ ಸುಮಾರು 10 ಜನ, ಎಲ್ರಿಗೂ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಯ ಅತಿ ಮುಖ್ಯ ಗುಟ್ಟುಗಳು ಗೊತ್ತಿದ್ದ ಜನ. ಕೆಲವರ ದೇಹನಾದರೂ ಸಿಕ್ಕಿದೆ, ಇನ್ನು ಕೆಲವರು ಎಲ್ಲೂ ಹೋದ್ರು ಅಂತಲೇ ಗೊತ್ತಿಲ್ಲ, ಏನಾದರೂ ಅಂತಲೇ ಗೊತ್ತಿಲ್ಲ, ಮಾಯ. ಪೊಲೀಸರು ಇದನ್ನು ರ್ಯಾಂಡಮ್ ಘಟನೆಗಳು ಅಂತ ಮುಚ್ಚಾಕೋಕೆ ನೋಡ್ತಾ ಇದ್ದಾರೆ. ಆದರೆ ಟಾಪ್ ವಿಜ್ಞಾನಿಗಳು ಒಂದೇ ಸಮನೆ ಹೇಗೆ ಟಾರ್ಗೆಟ್ ಆಗೋಕೆ ಹೇಗೆ ಸಾಧ್ಯ? ಹೀಗಾಗಿನೇ ಈ ವಿಚಾರ ಅಮೆರಿಕದ ಒಳಗಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ಮತ್ತಷ್ಟು ನಿಮಗೆ ಇನ್ನಷ್ಟು ನಿಗೂಢ ಮಾಹಿತಿಗಳನ್ನು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ನಾವು ಮಾಡೋ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗಿ ಸೇರ್ಬೋದು. ಇದರಿಂದ ಮೆಂಬರ್ಸ್ಗೆ ಮಾತ್ರ ಲಭ್ಯ ಇರೋ ಸ್ಪೆಷಲ್ ವೀಡಿಯೋಸನ್ನು ನೀವು ಕೂಡ ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಯೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಸ್ಟ್ರಾಂಗ್ ಬೆಂಬಲ ಕೂಡ. ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಘೋಸ್ಟ್ ಪ್ರೋಟೋಕಾಲ್, 0 ಎವಿಡೆನ್ಸ್, 100% ಮಿಸ್ಟರಿ. ಸ್ನೇಹಿತರೆ, ಅಮೆರಿಕ ಹೈ ಸೆಕ್ಯೂರಿಟಿ ರಾಷ್ಟ್ರ. ಅವರ ಹತ್ರ ಜಗತ್ತಿನ ಟಾಪ್ ಮೋಸ್ಟ್ ಭದ್ರತಾ ಸ್ಪೈ ಏಜೆನ್ಸಿಗಳಿವೆ. ಆದರೂ ಅಲ್ಲಿಂದಲೇ ಈ ಟಾಪ್ ವಿಜ್ಞಾನಿಗಳು ನಾಪತ್ತೆಯಾಗಿದ್ದು ಹೇಗೆ ಅನ್ನೋದೇ ಈಗ $1 ಬಿಲಿಯನ್ ಕ್ವಶನ್. ನೀವು ಆಗಲೇ ಗಮನಿಸಿದ ಹಾಗೆ ಇವರೆಲ್ಲರ ನಾಪತ್ತೆ ಹಿಂದೆ ಕೂಡ ಒಂದು ಸೇಮ್ ಪ್ಯಾಟರ್ನ್ ಕಾಣಿಸುತ್ತೆ. ಇದನ್ನ ಗೋಸ್ಟ್ ಪ್ರೋಟೋಕಾಲ್ ಅಂತ ಕರೆಯೋದು. ಯಾಕಂದ್ರೆ ಈ ಯಾವ ಜಾಗದಲ್ಲೂ ಕೂಡ ಯಾವುದೇ ಹೊಡೆದಾಟ ಆಗಿರೋ ಕುರುಹಗಳಿಲ್ಲ. ಯಾರು ಕೂಡ ಇವ್ರನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿರೋದಕ್ಕೂ ಸಾಕ್ಷಿ ಇಲ್ಲ. ಕಿಡ್ನಾಪ್ ಮಾಡಿದ್ರೆ ಫ್ಯಾಮಿಲಿಗೆ ದುಡ್ಡು ಕೊಡಿ ಅಂತೇಳಿ ಕಾಲ್ ಬರಬೇಕಾಗಿತ್ತು. ಆದ್ರೆ ಅಮೆರಿಕ ಪೊಲೀಸರ ಪ್ರಕಾರ ಈ ರೀತಿ ಒಂದೇ ಒಂದು ಕಾಲ್ ಕೂಡ ಬಂದಿಲ್ಲ. ಜೊತೆಗೆ ನಾಪತ್ತೆಯಾದ ಪ್ರತಿಯೊಬ್ಬರು ತಮ್ಮ ಸ್ಮಾರ್ಟ್ ಫೋನ್, ಪರ್ಸ್, ID ಕಾರ್ಡ್ ಮತ್ತು ಕಾರ್ ಕೀಗಳನ್ನ ಬೇಕು ಅಂತಲೇ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಕಾರ್ ಕೂಡ ಬಳಸಿಲ್ಲ, ನಡ್ಕೊಂಡು ಹೋಗಿದ್ದಾರೆ. ಒಬ್ಬರಂತೂ ಲಾಸ್ಟಿಗೆ ಮರೆತು ಆ್ಯಪಲ್ ವಾಚನ್ ಕೈಯಲ್ಲಿ ಇದನ್ನು ಇದೊಂದು ಬಾಕಿ ಇದೆ ಅಂತ ಹೇಳಿ ಲೆಟರ್ ಬಾಕ್ಸಿಗೆ ಹಾಕಿ ಹೋಗಿದ್ದಾರೆ ಗೇಟ್ ಹತ್ರ. ಯಾಕೆ? ಇದರ ಅರ್ಥ ಏನು? ಡಿಜಿಟಲ್ ಫುಟ್ ಪ್ರಿಂಟ್ ಎಲ್ಲೂ ಸಿಗಬಾರ್ದು, GPS ಮೂಲಕ ಎಲ್ಲಿದ್ದಾರೆ ಅಂತ ಯಾರಿಗೂ ಟ್ರ್ಯಾಕ್ ಮಾಡೋಕೆ ಆಗಬಾರ್ದು ಅಂತ ಪಕ್ಕಾ ಪ್ಲಾನ್ ಮಾಡಿದ ಹಾಗಿದೆ. ಇಡೀ ಅಮೆರಿಕದ FBI ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಫುಲ್ ಅಲರ್ಟ್ ಆಗಿದ್ರೂ ಕೂಡ ಇವರ ಸುಳಿವು ಮಾತ್ರ ಕಂಪ್ಲೀಟ್ ಝೀರೋ. ಶತ್ರುಗಳ ಸ್ಕೆಚ್ ಅಮೆರಿಕದ ಮಾಸ್ಟರ್ ಪ್ಲಾನ? ಹಾಗಿದ್ರೆ ಎಲ್ಲಿ ಹೋದ್ರು? ಇಷ್ಟೆಲ್ಲ ಪ್ಯಾಟರ್ನ್ಸ್ ನೋಡಿದ ಮೇಲೆ ಡಿಫೆನ್ಸ್ ಅನಲಿಸ್ಟ್ಗಳು ಮುಖ್ಯವಾಗಿ 2 ಥಿಯರಿ ಮುಂದಿಡ್ತಿದ್ದಾರೆ. ಮೊದಲನೇ ವಾದ ಫಾರಿನ್ ಎಸ್ಪಿಯೋನಾಜ್, ಅಂದರೆ ಶತ್ರು ರಾಷ್ಟ್ರಗಳ ಬೇಹುಗಾರಿಕೆ. ಅಮೆರಿಕದ ರೈವಲ್ಸ್ ಆಗಿರೋ ಚೈನಾ ಮತ್ತು ರಷ್ಯಾ ಸ್ಪೈ ಏಜೆನ್ಸಿಗಳೇ ಈ ವಿಜ್ಞಾನಿಗಳಿಗೆ ಏನಾದರೂ ಕೂಡ ಮಾಡಿದಾರಾ, ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅನ್ನೋದು FBI ಅಧಿಕಾರಿ ಕ್ರಿಸ್ ಸ್ವೆಕರ್ ಅವರ ಅಂದಾಜು. ಯಾಕಂದರೆ ವಿಜ್ಞಾನಿಗಳು ನ್ಯೂಕ್ಲಿಯರ್ ವೆಪನ್, ಡಾರ್ಕ್ ಸ್ಪೇಸ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಏರೋಸ್ಪೇಸ್ ವಿಚಾರಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು. ಒಂದು ವೇಳೆ ಇವರ ತಲೆಯಲ್ಲಿ ಸೆನ್ಸಿಟಿವ್ ಡೇಟಾ ಏನಾದರೂ ಇದ್ದರೆ, ಚೈನಾ ಅಥವಾ ರಷ್ಯಾದ ಕೈ ಸೇರಿದ್ರೆ ಅವರು ಅಮೆರಿಕದ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಈಸಿಯಾಗಿ ಕಾಪಿ ಮಾಡಿಬಿಡ್ತಾರೆ. ಆದರೆ ಇದರ ಟ್ವಿಸ್ಟ್ ಏನು ಅಂದರೆ, ಚೀನಾ ರಷ್ಯಾ ಕೈವಾಡದ ಬಗ್ಗೆ ಅಮೆರಿಕದ ಇಂಟೆಲಿಜೆನ್ಸ್ ಬಳಿ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಇಲ್ಲಿವರೆಗೂ ಯಾವುದೇ ಡೇಟಾ ಹ್ಯಾಕ್ ಆಗಿರೋ ರಿಪೋರ್ಟ್ ಕೂಡ ಇಲ್ಲ. ಇದೇ ಕ್ರಿಸ್ ಸ್ವೆಕರ್ ಹೇಳೋ ಪ್ರಕಾರ ಈ ವಿಜ್ಞಾನಿಗಳು ಕೇವಲ ಚೈನಾ ಮತ್ತು ರಷ್ಯಾ ಮಾತ್ರ ಅಲ್ಲ, ಇರಾನ್ನ ರೆಡಾರ್ನಲ್ಲೂ ಕೂಡ ಇದ್ರು. ಇವರನ್ನ ಟಾರ್ಗೆಟ್ ಮಾಡಿದ್ರೆ ಅಮೆರಿಕದ ಟೆಕ್ನಾಲಜಿ ಡಾಮಿನೆನ್ಸ್ ಅನ್ನ ಬುಡಮೇಲು ಮಾಡಬಹುದು ಅನ್ನೋದು ಶತ್ರುಗಳ ಪ್ಲಾನ್ ಆಗಿರಬಹುದು ಅಂತ. ಇನ್ನು ಎರಡನೇ ವಾದ ಏನು ಅಂದ್ರೆ, ಅಮೆರಿಕನೇ ಮಾಡಿಸಿರ್ಬೋದು. ಅಮೆರಿಕದ ಈ ವಿಜ್ಞಾನಿಗಳನ್ನ ಅಂಡರ್ ಗ್ರೌಂಡ್ನ ಡಾರ್ಕ್ ಪ್ರಾಜೆಕ್ಟ್ಸ್ಗೆ, ಬ್ಲ್ಯಾಕ್ ಪ್ರಾಜೆಕ್ಟ್ಸ್ಗೆ ಶಿಫ್ಟ್ ಮಾಡಿ ಅಲ್ಲೇನಾದ್ರು ಕೆಲಸ ಮಾಡಿಸ್ತಿದಾರಾ ಅನ್ನೋದು ಇನ್ನೊಂದಷ್ಟು ಅನಲಿಸ್ಟ್ಗಳ ಪ್ರಶ್ನೆ. ಯಾಕಂದರೆ ಅಮೆರಿಕದ ಹಿಸ್ಟ್ರಿ ನೋಡಿದ್ರೆ ಇದೇನು ಹೊಸ ವಿಚಾರ ಅಲ್ಲ. 2ನೇ ಮಹಾಯುದ್ಧ ಟೈಮ್ನಲ್ಲಿ ಅಮೆರಿಕ ಆಪರೇಷನ್ ಪೇಪರ್ ಕ್ಲಿಪ್ ಅನ್ನೋ ಹೆಸರಲ್ಲಿ ನಾಸಿ ಜರ್ಮನಿಯ ಸುಮಾರು 1600ಕ್ಕೂ ಅಧಿಕ ಟಾಪ್ ವಿಜ್ಞಾನಿಗಳನ್ನು ಸೀಕ್ರೆಟ್ ಆಗಿ ಹೊತ್ಕೊಂಡು ಬಂದಿತ್ತು, ಹೈಜಾಕ್ ಮಾಡಿ. ಅವರಿಗೆ ಹೊಸ ಐಡೆಂಟಿಟಿ ಕೊಟ್ಟು ತನ್ನ ಸ್ಪೇಸ್ ಮತ್ತು ಮಿಲಿಟರಿ ಯೋಜನೆಗಳಿಗೆ ಯೂಸ್ ಮಾಡಿತ್ತು. ಇದೇ ಫಾರ್ಮುಲಾ ಈಗ ಅಮೆರಿಕದ ಸ್ವಂತ ವಿಜ್ಞಾನಿಗಳ ಮೇಲೇನೆ ಪ್ರಯೋಗ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮತ್ತು ಪ್ರಶ್ನೆ ಇದೆ. 3ನೇ ಮತ್ತು ಅತಿ ಭಯಾನಕ ವಾದ ಏನು ಗೊತ್ತಾ? UFO ಮತ್ತು ಏಲಿಯನ್ ಸೀಕ್ರೆಟ್ಸ್ ಮುಚ್ಚ ಹಾಕೋ ಪ್ಲಾನ್. ಮೆಕ್ಕ್ಯಾಸ್ಲ್ಯಾಂಡ್ ಮತ್ತು ಮೋನಿಕಾ ರೆಸಾ ಇಬ್ಬರಿಗೂ ಅಡ್ವಾನ್ಸ್ಡ್ ಏರೋಸ್ಪೇಸ್ ಮತ್ತು ನಾನ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದರೆ ಏಲಿಯನ್ಸ್ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಇವರಿಗೆ ಐಡಿಯಾಸ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಪ್ರೂಫ್ ಇಲ್ಲ ಏಲಿಯನ್ಸ್ ಇರೋದಕ್ಕೆ ಇದುವರೆಗೂ ಕೂಡ, ಥಿಯರೀಸ್. ಅಮೆರಿಕನ್ ಸರ್ಕಾರ ಇತ್ತೀಚೆಗೆ ಏಲಿಯನ್ಸ್ ಬಗ್ಗೆ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತ ಹೇಳ್ತಾ ಇದ್ದ ಟೈಮ್ನಲ್ಲೇ ಇವರು ಮಾಯವಾಗಿರೋದ್ರಿಂದ ಈ ಸೀಕ್ರೆಟ್ಸ್ ಎಲ್ಲೂ ಲೀಕ್ ಆಗಬಾರ್ದು ಅಂತ ಇವ್ರನ್ನ ಸೈಲೆಂಟ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೆಲವರು ಕೇಳ್ತಿದ್ದಾರೆ. ತಡಬಡಾಯಿಸ್ತಿರೋ ಅಧಿಕಾರಿಗಳು ಟ್ರಂಪ್ ಕೊಟ್ಟ 10 days ಡೆಡ್ ಲೈನ್.
ಈ ಪ್ರಕರಣ ನ್ಯಾಷನಲ್ ಲೆವೆಲ್ನಲ್ಲಿ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಿದೆ ಅಂದರೆ FBI, ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ಸ್ಥಳೀಯ ಬರ್ನಾಲಿಲೋ ಕೌಂಟಿ ಪೊಲೀಸರು ಜಂಟಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ. ನ್ಯೂ ಮೆಕ್ಸಿಕೋ, ಕ್ಯಾಲಿಫೋರ್ನಿಯಾ ಮತ್ತು ಮ್ಯಾಸಾಚುಸೆಟ್ಸ್ ರಾಜ್ಯಗಳ ಈ ಎಲ್ಲಾ ರಾಜ್ಯಗಳ ಕೇಸ್ಗಳ ನಡುವೆ ಇರೋ ಆ ಕಾಮನ್ ಥ್ರೆಡ್ ಲಿಂಕ್ ಹುಡುಕೋಕೆ ಹಗಲಿರುಳು ಟ್ರೈ ಮಾಡ್ತಿದ್ದಾರೆ. ಈತ ಅಮೆರಿಕನ್ ಸಂಸದ ಟಿಮ್ ಬರ್ಷೆಟ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಮ್ಮ ಆಲ್ಫಾಬೆಟ್ ಏಜೆನ್ಸಿಗಳು FBI, CIA, DHS ಏನ್ ಮಾಡ್ತಿದ್ದಾರೆ? ಅವ್ರಿಗೆ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ನಮ್ಮ ಟಾಪ್ ರಿಸರ್ಚರ್ಗಳಿಗೆ ಎಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ರು ಅಂತ ಕ್ಲಾಸ್ ತಗೊಂಡಿದ್ದಾರೆ. ಇವರೊಂದಿಗೆ ಮತ್ತೊಬ್ಬ ಸಂಸದ ಎರಿಕ್ ಬರ್ಲಿಸನ್ ಕೂಡ FBI ತಕ್ಷಣ ಆಕ್ಷನ್ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಏಪ್ರಿಲ್ 16, 2026 ಶ್ವೇತಭವನದ ಪ್ರೆಸ್ ಮೀಟ್ನಲ್ಲಿ ರಿಪೋರ್ಟರ್ ಸರ್ಕಾರಕ್ಕೆ ಇದೇ ಪ್ರಶ್ನೆ ಮಾಡಿದ್ರು. ಆಗ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲಿವಿಟ್ ಉತ್ತರಿಸೋಕೆ ತಡಬಡಾಯಿಸಿದ್ರು. ನಾನು ಈ ಬಗ್ಗೆ ನಮ್ಮ ಭದ್ರತಾ ಏಜೆನ್ಸಿಗಳೊಂದಿಗೆ ಇನ್ನೂ ಕೂಡ ಮಾತಾಡಿಲ್ಲ. ಒಂದು ವೇಳೆ ಇದು ನಿಜವೇ ಆದ್ರೆ ಖಂಡಿತ ತನಿಖೆ ಆಗುತ್ತೆ ಅನ್ನೋ ಹಾರಿಕೆ ಉತ್ತರವನ್ನು ಕೊಟ್ಟರು. ಇನ್ನಷ್ಟು ಪ್ರಶ್ನೆ ಮಾಡಿದಾಗ ಹೌದು, ಈ ರಿಪೋರ್ಟ್ಗಳನ್ನು ನಾವೀಗ ಸೀರಿಯಸ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ವೈಟ್ ಹೌಸ್ ಈ ಗೊಂದಲದ ಉತ್ತರ ಜನರಲ್ಲಿ ಇನ್ನಷ್ಟು ಗೊಂದಲಕ್ಕೆ, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಖುದ್ದು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ, ಈ ಮಿಸ್ಟ್ರಿ ಬಗ್ಗೆ ಮೌನ ಮುರಿದಿದ್ದಾರೆ. ನಾನು ಈ 10 ವಿಜ್ಞಾನಿಗಳ ನಾಪತ್ತೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡಿತೀನಿ. ಮುಂದಿನ 10 ದಿನಗಳಲ್ಲಿ ಈ ಘಟನೆಗಳ ಬಗ್ಗೆ ಕಂಪ್ಲೀಟ್ ತನಿಖೆ ಆಗಬೇಕು. ಏನೋ ಲಿಂಕ್ ಇದೆಯಾ ಈ 10 ಕೇಸ್ಗೆ, ಅಥವಾ ಇವೆಲ್ಲ ಕೇವಲ ಆಕಸ್ಮಿಕನ ರ್ಯಾಂಡಮ್ ಘಟನೆಗಳ? ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಒಂದು ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ಇರೋ ವಾಕ್ಯವನ್ನು ಬಳಸಿದ್ದಾರೆ. ನಾನಿದು ಕೇವಲ ಆಕಸ್ಮಿಕ ಘಟನೆಗಳಾಗಿರಲಿ ಅಂತ ಆಶಿಸ್ತೀನಿ, ಆದರೆ ಇದು ಅತ್ಯಂತ ಗಂಭೀರವಾದ ವಿಚಾರ ಅನ್ನೋದಂತೂ ಸತ್ಯ ಅಂತ ಹೇಳಿದ್ದಾರೆ. ಟ್ರಂಪ್ ಅವರ ಈ ರ್ಯಾಂಡಮ್ ಅನ್ನೋ ಪದ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂದರೆ ಅಮೆರಿಕದ ಪ್ರತಿಯೊಂದು ಸೀಕ್ರೆಟ್ ಗೊತ್ತಿರೋ ಟ್ರಂಪ್ಗೆ ಇದರ ಹಿಂದೆ ಬೇರೆ ಯಾವುದೋ ಶಕ್ತಿ ಇದೆ ಅನ್ನೋ ಸುಳಿವು ಮೊದಲೇ ಸಿಕ್ಕಿದ್ಯಾ? ಅದು ಈಗಿರೋ ಅನುಮಾನ. ಒಟ್ಟಾರೆ ಅಮೆರಿಕದ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ದರೆ ಭಾರತದಲ್ಲಿ ಹಿಂದೆ ಆಗಿದ್ದ ಒಂದಷ್ಟು ನಿಗೂಢ ಘಟನೆಗಳು ನೆನಪಾಗ್ತಿದ್ದಾವೆ. ಭಾರತದ ಅಣು ಬಾಂಬ್ ಪಿತಾಮಹ ಹೋಮಿ ಭಾಭಾ ಜಹಾಂಗೀರ್ 1966ರಲ್ಲಿ ನಿಗೂಢ ವಿಮಾನ ಅಪಘಾತದಲ್ಲಿ ಏನಾಯಿತು ನಿಮಗೆ ಗೊತ್ತಿದೆ. ವಿಕ್ರಮ್ ಸಾರಾಭಾಯ್ ಅವರು ಕೂಡ ನಿಗೂಢವಾಗಿ ಪ್ರಾಣ ಕಳ್ಕೊಂಡಿದ್ರು. 2010ರ ಆಸುಪಾಸಲ್ಲಿ ನಮ್ಮ 10 ವಿಜ್ಞಾನಿಗಳು ಬೆಂಕಿ ಹಾಗೂ ತಮ್ಮನ್ನು ತಾವು ಮುಗಿಸ್ಕೊಂಡಂತ ಹಲವಾರು ಅನುಮಾನಾಸ್ಪದ ಪ್ರಕರಣಗಳಲ್ಲಿ ಪ್ರಾಣ ಬಿಟ್ಟಿದ್ರು. ಹಾಗೆ ಅಮೆರಿಕ ಇಷ್ಟು ದಿನ ಶತ್ರು ದೇಶದ ವಿಜ್ಞಾನಿಗಳನ್ನ ಟಾರ್ಗೆಟ್ ಮಾಡಿ ಮುಗಿಸ್ತಾ ಇತ್ತು. ಆದ್ರೀಗ ಅವ್ರದೇ ವಿಜ್ಞಾನಿಗಳು ಕಣ್ಮರೆಯಾಗಿದ್ದಾರೆ. ಅಮೆರಿಕ ಏನ್ ಕ್ರಮ ತಗೊಳುತ್ತೆ, ಯಾರ ಮೇಲೆ? ಅದೇ ಈಗಿರೋ ಕುತೂಹಲ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ನಮಸ್ಕಾರ.